ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕರೇ, ಎಲ್ಲರಿಗೂ ನಮಸ್ಕಾರವನ್ನು ಮಾಡುತ್ತಾ ಈ ದಿನ 2ನೇ ತರಗತಿಯ ಕನ್ನಡ ಚಟುವಟಿಕೆಯ ಹಾಳೆಯ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ 2ನೇ ಚಟುವಟಿಕೆಯಿಂದ ನೋಡಿ, ಹಾಡಿ ಕಲಿಯೋಣ ಚಟುವಟಿಕೆ ಹಾಳೆ ಒಂದು ಹಾಡಿ ಕುಣಿಯೋಣ ಅಂತೇಳಿ ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಒಂದು ಕರುವನ್ನು ಒಂದು ಮಗು ಹಿಡ್ಕೊಂಡಿರ್ತಕ್ಕಂಥ ಒಂದು ಚಿತ್ರ. ಇದಕ್ಕೆ ಏನು ಮಾಡಬೇಕಪ್ಪ ಅಂದರೆ, ಫಸ್ಟು ಮಕ್ಕಳು ಬಣ್ಣವನ್ನು ತುಂಬಬೇಕು. ಆ ಕರುಗೆ ಮತ್ತು ಆ ಮಗುಗೆ ಬಣ್ಣವನ್ನು ಹಚ್ಚಿ ಅದ್ರ ಬಗ್ಗೆ ಒಂದಷ್ಟು ಮಕ್ಕಳ ಹತ್ರ ಮಾತನಾಡಿಸ್ತಕ್ಕಂಥದ್ದು. ನನಗೆ ಕರು ಅಂದರೆ ಇಷ್ಟ, ನಮ್ಮ ಮನೆಯಲ್ಲಿ ಒಂದು ಪುಟ್ಟ ಕರುವಿದೆ, ಅದರ ಜೊತೆ ನಾನು ದಿನಾಲೂ ಆಟ ಆಡ್ತೇನೆ, ಏನು ಅವ್ರ ಮಕ್ಕಳಿಗೆ ಏನು ಹೇಳ್ತವೆ ಅದನ್ನು ಅದ್ರ ಬಗ್ಗೆ ಮಾತನಾಡಿ ಅಂಥೇಳಿ ಅದ್ರ ಬಗ್ಗೆ ಮಕ್ಕಳ ಹತ್ರ ಕರುವಿನ ಬಗ್ಗೆ ಮತ್ತು ಆ ಒಂದು ಇದರ ಒಂದು ಫೋಟೋದ ಬಗ್ಗೆ, ಪಿಕ್ಚರ್ ಬಗ್ಗೆ ಮಕ್ಕಳು ಮಾತಾಡೋದಕ್ಕೆ ನೀವು ಹೇಳಬೇಕು. ಮಕ್ಕಳು ಮಾತನಾಡ್ತವೆ. ನಂತರ ಇಲ್ಲಿ ಒಂದು ಹಾಡನ್ನು ಕೊಟ್ಟಿದ್ದಾರೆ. ಒಂದು ಚಿಕ್ಕ ಕವನವನ್ನು, ಪುಟಾಣಿ ಕರು ಒಂದು ನಮ್ಮನೇಲಿದೆ, ಕಟ್ಟಿದರೂ ನಿಲ್ಲದೇನೆ ಕುಣಿದಾಡುತ್ತೆ, ಬಗ್ಗಿ ಬಗ್ಗಿ ನೆಲ ಮೂಸಿ ಜಿಗಿದಾಡುತ್ತೆ, ಬೆಣ್ಣೆಯಂಥ ಮೈ ಮುಟ್ಟಕ್ಕೆ ಜುಮ್ ಅನ್ನುತ್ತೆ, ಹಗ್ಗದಂತೆ ಬಾಲನೆತ್ತಿ ಓಡಿ ಹೋಗುತ್ತೆ, ಅಮ್ಮ ಅದನ್ನು ನೆಕ್ಕಿ ನೆಕ್ಕಿ ಮುದ್ದು ಮಾಡುತ್ತೆ. ಇಲ್ಲಿ ಒಂದು ಚಿಕ್ಕ ಕವಿತೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಮಗುಗೆ ಯಾವುದಿಷ್ಟ ಆ ಸಾಲನ್ನು ಹೇಳಿ ಅಂತ ಹೇಳ್ತಕ್ಕಂಥ ಒಂದು ಚಟುವಟಿಕೆಯನ್ನು ಕೊಡ್ತಕ್ಕಂಥದ್ದು. ಆಗ ಮಗು ತನಗಿಷ್ಟ ಬಂದಂಥ 1-2 ಸಾಲನ್ನು ಹೇಳೋದಕ್ಕೆ ಅವಕಾಶವನ್ನು ಮಾಡಿಕೊಳ್ತಕ್ಕಂಥದ್ದು. ಇದು ಚಟುವಟಿಕೆ 1. ಇಷ್ಟಕ್ಕೆ ಮುಗೀತು ಚಟುವಟಿಕೆ 1. ನೆಕ್ಸ್ಟು ಚಟುವಟಿಕೆ ಹಾಳೆ 2, ಚಿತ್ರ ಓದೋಣ. ಈ ಚಿತ್ರವನ್ನು ನೋಡಿ ನಿಮ್ಮದೇ ಮಾತಿನಲ್ಲಿ ಹೇಳಿರಿ. ಈ ಚಿತ್ರವನ್ನು ನೋಡಿ, ಒಂದು ಪಿಕ್ಚರನ್ನು ಕೊಟ್ಟಿದ್ದಾರೆ. ಈ ಪಿಕ್ಚರಲ್ಲಿ ಏನೇನಿದೆ ನೋಡಿ. ಅಲ್ಲಿ ದೇವಾಲಯಕ್ಕೆ ಜನ ಹೋಗ್ತಿರ್ತಕ್ಕಂಥ ಒಂದು ಚಿತ್ರವನ್ನು ನೋಡ್ಬೋದು ಅಲ್ಲಿ. ಮತ್ತು ಇಲ್ಲಿ ಬಲೂನ್ ಮಾರೋರ ಹತ್ರ ಮಕ್ಕಳು ಬಲೂನ್ನ ಕುಡಿ ಅಂತ ಕೇಳ್ತಕ್ಕಂಥದ್ದು. ಒಂದು ಮೇಕೆ ಅಥವಾ ಮೇಕೆಯಲ್ಲಿ ಹುಲ್ಲನ್ನು ಮೇಯ್ತಕ್ಕಂಥದ್ದು. ಅಲ್ಲಿ ಹಂಸಗಳು ಆ ಒಂದು ಕೆರೆಯಲ್ಲಿ ಇರತಕ್ಕಂಥ ಒಂದು ದೃಶ್ಯ. ಒಬ್ಬ ತಾಯಿ ಒಂದು ಮಗುವನ್ನು ಕರ್ಕೊಂಡು ಹೋಗ್ತಿರ್ತಕ್ಕಂಥ ಒಂದು ದೃಶ್ಯವನ್ನು ನೀವು ಅಲ್ಲಿ ಕಾಣ್ಬೋದು. ಈ ದೃಶ್ಯ ಮತ್ತು ಅಲ್ಲಿ ಏನು ಜಾತ್ರೆ ನಡೀತಿರ್ತಕ್ಕಂಥ ಒಂದು ದೃಶ್ಯವನ್ನು ನೀವು ಅಲ್ಲಿ ನೋಡ್ತೀರ. ಎಲ್ಲರೂ ಕೂಡ ಜಾತ್ರೆ ನೋಡ್ತಿರ್ತಕ್ಕಂಥ ಒಂದು ದೃಶ್ಯವನ್ನು ನೀವು ನೋಡ್ತೀರ. ಇಲ್ಲಿ ಈ ಒಂದು ಸನ್ನಿವೇಶಗಳ ಬಗ್ಗೆ ಇಲ್ಲಿ ಏನು ನಡೀತಾ ಇದೆ ಅದ್ರ ಬಗ್ಗೆ ಮಕ್ಕಳು ಚರ್ಚೆಯನ್ನು ಮಾಡಬೇಕು. ನೋಡಿ, ಈ ರೀತಿಯ ವಿವಿಧ ಸನ್ನಿವೇಶಗಳ ಬಗ್ಗೆ ನಿಮ್ಮ ಗೆಳೆಯರೊಂದಿಗೆ ಮಾತನಾಡಿರಿ. ಈ ರೀತಿ ಜಾತ್ರೆಗೆ ಸಂಬಂಧಪಟ್ಟಂತೆ ಜನ ಸೇರಿರ್ತಕ್ಕಂಥ ಒಂದಷ್ಟು ಸನ್ನಿವೇಶಗಳ ಬಗ್ಗೆ ನಿಮ್ಮ ಗೆಳತಿಯರೊಂದಿಗೆ ಮಾತನಾಡಿ ಅಂತ ಹೇಳಿ ಬಿಡ್ತಕ್ಕಂಥ ಒಂದು ಚಟುವಟಿಕೆ. ಜೊತೆಗೆ ಈ ರೀತಿ ಚಿತ್ರಗಳನ್ನು ಮಕ್ಕಳೇನು ಮಾಡಬೇಕಿತ್ತು, ಸಂಗ್ರಹಿಸಬೇಕಾಗಿರ್ತದೆ. ಪೋಷಕರೊಂದಿಗೆ ಮಾತನಾಡಿ ಈ ಥರ ಸಂಗ್ರಹಿಸಿ ಇದರ ಬಗ್ಗೆ ಪೋಷಕರೊಂದಿಗೆ ಮಾತನಾಡಬೇಕಾಗುತ್ತೆ. ಬೇರೆ ಬೇರೆ ಕಡೆ ಈ ಥರ ಜನಜಂಗುಳಿ ಸೇರಿರ್ತಕ್ಕಂಥ ದೃಶ್ಯಗಳನ್ನು ನೋಡಿ ಆ ಫೋಟೋಗಳು ಸಿಕ್ಕಿದಾಗ ಪೋಷಕರೊಂದಿಗೆ ಅದನ್ನು ಚರ್ಚೆಯನ್ನು ಮಾಡಬೇಕಾಗಿರ್ತದೆ. ಮತ್ತು ಚಟುವಟಿಕೆ ಹಾಳೆ 3, ಕತೆ ಕೇಳಿ ಮತ್ತೆ ಹೇಳೋಣ, ಟೋಪಿ ಮಾರುವ ಭೀಮಣ್ಣ. ಇಲ್ಲಿ ಒಂದು ಕಥೆಯನ್ನು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಒಬ್ಬ ವ್ಯಕ್ತಿ ಮೊದಲ ಒಂದು ಚಿತ್ರದಲ್ಲಿ ಟೋಪಿಯನ್ನು ಮಾರ್ತಕ್ಕಂಥ ಒಬ್ಬ ವ್ಯಕ್ತಿ ಮಲಗಿರ್ತಾನೆ ಆ ಮರದ ಕೆಳಗಡೆ. ಆಗೇನಾಗುತ್ತೆ, ಅಲ್ಲಿ ಕೋತಿಗಳು ಆ ಮರದ ಮೇಲೆ ಇರ್ತವೆ. ಅವೇನು ಮಾಡ್ತವೆ, ಇವನು ಇಟ್ಟಿರ್ತಕ್ಕಂಥ ಟೋಪಿಗಳನ್ನು ನೋಡಿ ಎಲ್ಲವೂ ಆ ಟೋಪಿಗಳನ್ನು ಎತ್ಕೊಂಡು ಹಾಕ್ಕೊಳ್ತವೆ. ಇವನು ಟೋಪಿ ಕೊಡಿ ಅಂತ ಕೇಳ್ತಾನೆ, ಅವು ಯಾವುದೇ ಕಾರಣಕ್ಕೂ ಟೋಪಿಯನ್ನು ಕೊಡೋದಿಲ್ಲ. ಅಯ್ಯೋ ನನ್ನ ಟೋಪಿನೆಲ್ಲ ಎತ್ಕೊಂಡು ಬಿಟ್ಟಿದ್ದಾವಲ್ಲ ಅಂತೇಳಿ ಅದಕ್ಕೆ ಏನು ಮಾಡ್ತಾನೆ, ತಾನೂ ಕೂಡ ಟೋಪಿಯನ್ನು ಹಾಕ್ಕೊಂಡು ಅವನ್ನು ಆಟ ಆಡಿಸ್ತಾನೆ. ಟೋಪಿನ ಮೇಲೆ ಎತ್ತೋದು, ಅವು ಮೇಲೆ ಎತ್ತವೆ, ಕೆಳಗಡೆ ಆ ಕಡೆ ಎತ್ತೋದು. ಯಾವ ಕಡೆ ತೋರಿಸ್ತೀವಿ ಆ ಕಡೆನೇ ಕೋತಿಗಳು ಮಾಡ್ತಿರ್ತವೆ. ಆಗೇನು ಮಾಡುತ್ತೆ, ಅವನೇನು ಮಾಡ್ತಾನೆ, ಆ ಟೋಪಿ ತಾನು ಹಾಕಿರ್ತಕ್ಕಂಥ ಟೋಪಿನ ನೆಲಕ್ಕೆ ಎಸಿತಾನೆ. ಎಸ್ದಾಗ ಏನಾಗ್ತವೆ, ಆ ಕೋತಿಗಳು ಕೂಡ ನೆಲಕ್ಕೆ ತಾವು ಹಾಕಿರ್ತಕ್ಕಂಥ ಟೋಪಿಗಳನ್ನ ಎಸಿತವೆ. ಆವಾಗ ಎಲ್ಲ ಟೋಪಿಗಳನ್ನ ಆರಿಸ್ಕೊಂಡು ಮನೆಗೆ ಹೋಗ್ತಾನೆ. ಇದು ಟೋಪಿಯ ಒಂದು, ನಾನು ಸಿಂಪಲಾಗಿ ಹೇಳಿದೆ, ಇದನ್ನು ದೊಡ್ಡದಾಗಿ ಹೇಳ್ಬೋದು. ಈ ಚಿತ್ರವನ್ನು ನೋಡಿ ಮಕ್ಕಳೇನು ಮಾಡಬೇಕಾಗುತ್ತೆ, ಒಂದು ಕಥೆಯನ್ನು ರೆಡಿ ಮಾಡಬೇಕಾಗುತ್ತೆ. ಮತ್ತು ತರಗತಿಯಲ್ಲಿ ಇದನ್ನು ಅಭಿನಯನೂ ಕೂಡ ಮಾಡಬೇಕಾಗುತ್ತೆ. ಒಂದು ನಾಟಕದ ರೀತಿಯಲ್ಲಿ ಇದನ್ನು ಅಭಿನಯವನ್ನು ಮಾಡಿ.
ಅಂತ ಕೊಟ್ಟಿದ್ದಾರೆ. ಮತ್ತು ಚಿತ್ರ ನೋಡಿ ಕತೆ ಹೇಳೋಣ, ಇದು ಕೂಡ ಅದೇ ರೀತಿ ಚಟುವಟಿಕೆಯನ್ನು ಹಾಕಿರೋದು. ಇಲ್ಲಿ ಒಂದು ನರಿ ಮತ್ತು ಕಾಗೆಗೆ ಸಂಬಂಧಪಟ್ಟಂತೆ ಒಂದು ಇದು ಕೊಟ್ಟಿದ್ದಾರೆ, ಇನ್ನು ಕಥೆಯನ್ನು ಕೊಟ್ಟಿದ್ದಾರೆ. ಇದನ್ನು ಅನುಕ್ರಮವಾಗಿ ಜೋಡಿಸ್ಬೇಕಾಗುತ್ತೆ. ಮೊದಲನೇದು ಯಾವುದು, ಎರಡನೇದು ಯಾವುದು, ಮೂರನೇದು ಯಾವುದು, ನಾಲ್ಕನೇದು ಯಾವುದು, ಐದು ಯಾವುದು, ಆರು ಯಾವುದು, ಅದನ್ನು ಜೋಡಿಸಿ ಒಂದು ಕಥೆಯನ್ನು ಮಾಡಬೇಕಾಗಿರುತ್ತೆ. ಇಲ್ಲಿ ಅದಲು ಬದಲು ಮಾಡಿರ್ತಾರೆ ಕಥೆಯನ್ನು, ಪಿಕ್ಚರನ್ನು. ಅದನ್ನು ಒಂದು ಕಡೆ ಅನುಕ್ರಮವಾಗಿ ಜೋಡಿಸಿ ಕಥೆಯನ್ನು ಇಲ್ಲಿ ಹೇಳಬೇಕಾಗತ್ತೆ. ಬಹಳ ಸುಂದರವಾಗಿರತಕ್ಕಂಥ ಕತೆ, ನರಿ ಮತ್ತು ಕಾಗೆಯ ಕತೆ. ನರಿ ಮತ್ತು ಕಾಗೆ ರೊಟ್ಟಿಯ ಒಂದು ಕತೆ ಬಹಳ ಚೆನ್ನಾಗಿದೆ. ಮಕ್ಕಳ ಹತ್ರನೇ ಇಳಿಸೋದಕ್ಕೆ ಟ್ರೈ ಮಾಡಿ. ಒಂದು ಕಾಗೆ ರೊಟ್ಟಿಯನ್ನು ಕಚ್ಕೊಂಡು ಬಂದು ಒಂದು ಮರದ ಮೇಲೆ ಕೂತಿರ್ತದೆ. ಈ ಕಡೆ ನರಿ ಬಹಳ ಹೊಟ್ಟೆ ಹಸಿವಿಂದ ಕಾಡನ್ನೆಲ್ಲ ಸುತ್ಕೊಂಡು ಬಂದಿರ್ತದೆ. ಆದರೆ ನರಿಗೆ ಎಲ್ಲೂ ಕೂಡ ಆಹಾರ ಸಿಗೋದಿಲ್ಲ. ಆ ಸಂದರ್ಭದಲ್ಲಿ ಆ ಮರದ ಮೇಲೆ ರೊಟ್ಟಿ ಇಟ್ಕೊಂಡಿರ್ತಕ್ಕಂಥ ಒಂದು ಕಾಗೆಯನ್ನು ನೋಡಿ, ಕಾಗೆ ಹತ್ರ ಹೇಗಾದರೂ ಮಾಡಿ ರೊಟ್ಟಿಯನ್ನು ನಾನು ಕಿತ್ಕೋಬೇಕಲ್ಲ ಅಂತೇಳಿ ಹೋಗಿ ಕಾಗೆಯನ್ನು ಮಾತಾಡ್ಸೋದಕ್ಕೆ ಟ್ರೈ ಮಾಡ್ತದೆ. ಕಾಗೆ ಅಣ್ಣ ನೀನು ಎಷ್ಟು ಚೆನ್ನಾಗಿ ಆಡ್ತೀಯಲ್ಲ, ನಿನ್ನ ಹಾಡನ್ನು ನಾನು ಕೇಳಬೇಕು, ಹಾಡನ್ನು ಅಂದಿಟ್ಲೆ ಆ ಕಾಗೆ ಏನು ಮಾಡ್ತದೆ, ಬಾಯಲ್ಲಿ ರೊಟ್ಟಿಯನ್ನು ಕಚ್ಕೊಂಡಿರ್ತದೆ. ಕಾ ಅಂತ ಟ್ರೈ ಮಾಡ್ತದೆ ಹಾಡೋದಕ್ಕೆ. ಆವಾಗ ರೊಟ್ಟಿ ಕೆಳಗಡೆ ಬೀಳ್ತದೆ. ಆವಾಗ ಆ ರೊಟ್ಟಿಯನ್ನು ಕಚ್ಕೊಂಡು ನರಿ ಓಡುತ್ತೆ. ಬುದ್ಧಿವಂತ ನರಿ. ನಾವು ಇದನ್ನು ಇನ್ನೂ ಚೆನ್ನಾಗಿ ಹೇಳ್ಬೋದು. ನಾನು ಸಿಂಪಲಾಗಿ ನಿಮಗೆ ಹಿಂಟ್ಸನ್ನು ಕೊಟ್ಟೆ ಅಷ್ಟೇ. ಇನ್ನು ಈ ಕಥೆಯನ್ನು ಮಕ್ಕಳು ನೋಡಿ ಹೇಳಬೇಕಾಗತ್ತೆ. ಇನ್ನು ಮುಂದಿನ ಚಟುವಟಿಕೆ ಇದು ಚಿತ್ರ ನೋಡಿ ಪದ ಹೊಂದಿಸಿ. ಇಲ್ಲಿ ಒಂದಷ್ಟು ಚಿತ್ರಗಳನ್ನು ಕೊಟ್ಟಿದ್ದಾರೆ ಮತ್ತು ಪದಗಳನ್ನು ಕೊಟ್ಟಿದ್ದಾರೆ. ಯಾವುದಕ್ಕೆ ಯಾವುದೋ ಸರಿ ಹೊಂದುತ್ತೆ ಅದನ್ನು ನಾವಿಲ್ಲಿ ಸರಿ ಹೊಂದಿಸ್ಬೇಕಾಗತ್ತೆ. ಮೊದಲನೇದು ಸೈನಿಕ, ಮೂರನೇದಿದೆ ಅಲ್ಲಿಗೆ ಹೊಂದಿಸಿ. ಮತ್ತು ನೆಕ್ಸ್ಟು ರೈತ, ಮತ್ತು ಹಸು, ಮತ್ತು ಗಿಳಿ, ಮತ್ತು ವೈದ್ಯ. ಇಷ್ಟನ್ನು ಕೂಡ ನಾವು ಹೊಂದಿಸ್ಬೇಕಾಗುತ್ತೆ. ಜೊತೆಗೆ ಇಲ್ಲಿ ಒಂದಷ್ಟು ಯಾವುದಾದ್ರೂ ಒಂದು ಚಿತ್ರದ ಬಗ್ಗೆ ಮಕ್ಕಳನ್ನ ಮಾತಾಡಿ ಅಂತ ಬಿಡತಕ್ಕಂಥದ್ದು. ರೈತನ ಬಗ್ಗೆ ಆದರೆ ಸೈನಿಕನಾಗಲಿ ಅಥವಾ ಗಿಳಿ ಆಗಲಿ ಹಸು ಆಗಲಿ ಅದ್ರ ಬಗ್ಗೆ ಮಾತನಾಡಿ ಅಂತ ಹೇಳತಕ್ಕಂಥದ್ದು. ಹೇಳಿದಾಗ ಮಕ್ಕಳು ಮಾತನಾಡ್ತವೆ. ಮತ್ತು ಆಕೆ ಒಂದು ಕ್ವಶನ್ನ ಕೇಳ್ತಕ್ಕಂಥದ್ದು, ನೀವು ಸೈನಿಕನಾದರೆ ನೀವೇನು ಮಾಡ್ತೀರಾ ಅಂತ ಮಕ್ಕಳನ್ನ ಕೇಳ್ತಕ್ಕಂಥದ್ದು. ಆಗ ಮಕ್ಕಳು ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ನೀವು ಬರ್ಕೊಳ್ಬೇಕಾಗುತ್ತೆ. ಬೇರೆ ಮಕ್ಕಳು ಇರಲಿ, ಅದು ಚಟುವಟಿಕೆ ಅದು. ಮತ್ತು ರೈತರು ನಮಗೆ ಯಾವ ರೀತಿ ಸಹಾಯ ಮಾಡ್ತಾರೆ ಅಂತಕ್ಕಂಥ ಒಂದು ಕ್ವಶನ್ನ ಮಕ್ಕಳ ಹತ್ರ ಕೇಳಿದ್ರು. ರೈತರು ಏನು ಕೆಲಸ ಮಾಡ್ತಾರೆ, ರೈತರಿಂದ ನಮ್ಗೆ ಏನು ಉಪಯೋಗ, ಪ್ರತಿಯೊಂದನ್ನು ಕೂಡ ಮಕ್ಕಳಿಂದಲೇ ಆನ್ಸರ್ನ ಬರೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿರ್ತದೆ. ಮತ್ತು ಚಿತ್ರಪದ ಚಟುವಟಿಕೆ ಯಾರು ಇಲ್ಲಿ ನೋಡ್ಬೋದು. ಚಿತ್ರ ನೋಡಿ ಸರಿಯಾದ ಪದಕ್ಕೆ ವೃತ್ತ ಹಾಕಿ. ಅಲ್ಲಿ ನೋಡಿ ಒಂದು ಚಿತ್ರ ಕೊಟ್ಟಿದ್ದಾರೆ, ಅಲ್ಲಿ 3 ಪದ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದಕ್ಕೆ ಯಾವ್ದು ಸರಿಯಾಗುತ್ತೆ ನೋಡಿರಿ. ಕಮಲ, ಕನಕ, ಕದ. ಅದರಲ್ಲಿ ಮೊದಲನೇದು ಯಾವುದು, ಕದ. ಚರಕ, ಚಮಚ, ಚಂಬಲ. ಇದರಲ್ಲಿ ಚರಕ. ಸರಸ, ಸಮರ, ಸಲಗ. ಇದರಲ್ಲಿ ಸಲಗ ಆಗುತ್ತೆ. ಊಟ, ಊರು, ಉಡ. ಇದರಲ್ಲಿ ಊಟ ಆಗುತ್ತೆ. ಪದಕ, ಪವನ, ಪದರ. ಇದರಲ್ಲಿ ಪದಕ ಆಗುತ್ತೆ. ಮತ್ತು ಈ ಪದಗಳನ್ನು ಮಕ್ಕಳ ಕೈಲಿ ಒಂದೆರಡು ಸರಿ ಬರೆಸಿ ಒಂದು ಸ್ವಲ್ಪ ಅವ್ರಿಗೂ ಕೂಡ ಅಭ್ಯಾಸ ಆಗಲಿ ಅಂತ. ಮತ್ತು ಇಲ್ಲಿ ಒಂದಷ್ಟು ಚಿತ್ರಗಳನ್ನ ಕೊಟ್ಟಿದ್ದಾರೆ. ಆ ಚಿತ್ರದಲ್ಲಿರ್ತಕ್ಕಂಥ ಏನೇನಿದೆ ಅದನ್ನು ನೋಡಿ ಮಕ್ಕಳು ಬರೀಬೇಕಾಗುತ್ತೆ. ಮೊದಲನೇದು ಅಳಿಲು, ಕಣ್ಣು, ಮತ್ತು ಕೋಳಿ, ಮತ್ತು ಎಲೆ. ನೆಕ್ಸ್ಟ್ ಚಟುವಟಿಕೆಗಳು ಅಕ್ಷರ ಭೇಟಿ. ಅಕ್ಷರಗಳನ್ನು ಗುರುತಿಸಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆಯಿರಿ. ಇಲ್ಲಿ ಅಕ್ಷರಗಳನ್ನು ಗುರುತಿಸಬೇಕಾಗುತ್ತೆ. ಯಾವ ಅಕ್ಷರಗಳಿದ್ದಾವೆ ಅದನ್ನು ಗುರುತಿಸಿ ಏನು ಮಾಡಬೇಕಾಗತ್ತೆ, ಅಲ್ಲಿ ನೋಟ್ ಪುಸ್ತಕದಲ್ಲಿ ಬರೀಬೇಕಾಗುತ್ತೆ. ಇಲ್ಲಿ ಒಂದಷ್ಟು ಪದಗಳನ್ನ ಕೊಟ್ಟಿದ್ದಾರೆ. ಆ ಪದಗಳನ್ನ ಸೇರಿಸಿ ಅಕ್ಷರವನ್ನು ಮಾಡಬೇಕು. ಎಕ್ಸಾಂಪಲ್, ಇಲಿ, ಮನೆ, ಎಲೆ, ಒಲೆ, ಈ ಥರ ಪದಗಳನ್ನು ಮಕ್ಕಳು ಮಾಡಿ ಶಿಕ್ಷಕರಿಗೆ ತೋರಿಸ್ಬೇಕಾಗುತ್ತೆ. ಇಲ್ಲಿ ಹಲವಾರು ಪದಗಳನ್ನು ಮಾಡ್ಬೋದು, ಮಕ್ಕಳು ಮಾಡಿ ಅದನ್ನು ತೋರಿಸ್ಬೇಕಾಗುತ್ತೆ. 10 ಅಕ್ಷರಗಳನ್ನು ಉಕ್ತ ಲೇಖನದ ಸಹಾಯದಿಂದ ಬರೆಯಿರಿ. ಇಲ್ಲಿ ಇರ್ತಕ್ಕಂಥ ಒಂದು ಪದಗಳ 10 ಅಕ್ಷರಗಳನ್ನು ಇಲ್ಲಿ ಬರೀಬೇಕಾಗುತ್ತೆ. ಮೇಲಿನ ಅಕ್ಷರಗಳ ಸಹಾಯದಿಂದ ಯಾವುದಾದ್ರು ಒಂದು ಪದಗಳನ್ನು ರಚಿಸ್ಬೋದಾ ಅದನ್ನು ನೋಡಿ ಒಂದು ಪದವನ್ನು ಯಾವ್ಯಾವ ಪದ ರಚಿಸ್ಬೋದು ಅನ್ನೋದನ್ನ ಅಲ್ಲಿ ಮಕ್ಕಳು ಬರೀಬೇಕಾಗುತ್ತೆ. ನೆಕ್ಸ್ಟ್ ಗುಣಿತಾಕ್ಷರದ ರೈಲು ಚಟುವಟಿಕೆ 8. ಗಮನ, ಗಾಳಿ. ನೋಡಿ ಇಲ್ಲಿ ಗಾಯಿಂದ ಗಹವರೆಗೆ ಇರ್ತಕ್ಕಂಥ ಅಕ್ಷರಗಳನ್ನು ಅಲ್ಲಿ ಕೊಟ್ಟಿದ್ದಾರೆ. ಅದನ್ನು
ಮಕ್ಕಳು ಓದಬೇಕು. ಓದೋದ್ರ ಜೊತೆಗೆ ಇಲ್ಲಿ ಒಂದು ಖಾಲಿ ಬಾಕ್ಸನ್ನು ಕೊಟ್ಟಿದ್ದಾರೆ. ಆ ಬಾಕ್ಸಲ್ಲಿ ಮಕ್ಕಳು ಅದನ್ನು ಬರೀಬೇಕಾಗುತ್ತೆ. ಮತ್ತು ಇಲ್ಲಿ 10 ಗುಣಿಸಾಕ್ಷರಗಳನ್ನು ಮಕ್ಕಳು ಉಕ್ತಲೇಖನದ ಮೂಲಕ ಇದನ್ನ ಬರೀಬೇಕಾಗುತ್ತೆ. ಅದೇ ಚಟುವಟಿಕೆಯಲ್ಲಿ ಇಲ್ಲಿ ಗುಣಿತಾಕ್ಷರಗಳ ಒಂದು ಅಭ್ಯಾಸವನ್ನು ಮಾಡಿಸ್ತಕ್ಕಂಥದ್ದು. ಕಾಗೆ, ತಲೆಕಟ್ಟು, ತಲೆಕಟ್ಟು ಹಂಗೆ ಪ್ರತಿಯೊಂದನ್ನು ಬರೆದು ಇಲ್ಲಿ ಸ್ವರ ಚಿಹ್ನೆ ಮತ್ತು ಅಕ್ಷರ ಪದ ಪ್ರತಿಯೊಂದು ಕಾಯಿಂದ ಮುಖವರೆಗೆ ಇಲ್ಲಿ ಬರೆದು ಕಂಪ್ಲೀಟನ್ನು ಮಾಡಬೇಕಾಗುತ್ತೆ. ಇದು ಗುಣಿತಾಕ್ಷರ ಆಗಿರ್ತದೆ. ಇಲ್ಲಿ ಪ್ರತಿಯೊಂದು ಹೆಸರು ಮತ್ತು ಉದಾಹರಣೆ ಮತ್ತು ಸ್ವರ ಚಿಹ್ನೆ ಅಕ್ಷರ ಪದ ಅವರೇ ಕೊಟ್ಟಿರ್ತಾರೆ. ಇಲ್ಲಿ ಉದಾಹರಣೆ ಮತ್ತು ಹೆಸರಿನಲ್ಲಿ ನಾವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ನಾವು ನಮ್ಮ ಒತ್ತಕ್ಷರ ಪದಗಳನ್ನು ಓದಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಒತ್ತಕ್ಷರ ಪದಗಳನ್ನು ಮಕ್ಕಳು ಓದಬೇಕಾಗುತ್ತೆ. ಮತ್ತು ಇಲ್ಲಿ ಸರಿಯಾದ ಪದಕ್ಕೆ ವೃತ್ತವನ್ನು ಹಾಕಿ ಅಂತ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಖಾಲಿ ಜಾಗವನ್ನು ತುಂಬಿ ಅಂತ ಕೊಟ್ಟಿದ್ದಾರೆ. ಅಕ್ಕ, ಅಕ, ಹುಲಿ, ಇಲ್ಲಿ ಯಾವುದು ಸರಿಯಾಗುತ್ತೆ ಆ ಪದಕ್ಕೆ ನಾವು ರೌಂಡನ್ನು ಹಾಕಬೇಕಾಗುತ್ತೆ. ಈ ಕಡೆ ಖಾಲಿ ಇರೋ ಜಾಗಕ್ಕೆ ಯಾವುದು ಸೇರಿಸ್ಬೇಕು ಅಲ್ಲಿ ಚಿತ್ರವನ್ನು ನೋಡಿ ಅಲ್ಲಿ ಹಾಕಬೇಕಾಗತ್ತೆ. ಅಕ್ಕ ಮತ್ತು ಬೆಕ್ಕು ಮತ್ತು ಅಪ್ಪ, ಆಮೇಲೆ ನೋಡಿ ಯಾವುದಾಗುತ್ತೆ ಅಂತಕ್ಕಂಥದ್ದು ನೋಡಿ ಮಕ್ಕಳು ಇಲ್ಲಿ ಹಾಕಬೇಕಾಗುತ್ತೆ. ಇನ್ನು ಚಿತ್ರವನ್ನು ನೋಡಿ ಪದವನ್ನು ಬರೀಬೇಕಾಗುತ್ತೆ. ಇಲ್ಲಿ ಒತ್ತಕ್ಷರ ಪದ ಸೇರಿಸಿ ಒಂದು ಪದವನ್ನು ರಚನೆ ಮಾಡಬೇಕಾಗುತ್ತೆ. ಇಲ್ಲಿ ಒಳಗೆ ಕೊಟ್ಟಿರ್ತಕ್ಕಂಥ ಪದವನ್ನು 2 ಬಾರಿ ಮಕ್ಕಳು ಬರೀಬೇಕಾಗುತ್ತೆ. ಅಕ್ಕ, ಅಕ್ಕ, ಅಪ್ಪ. ಇನ್ನು ಚಟುವಟಿಕೆ ಹಾಳೆ ಅನ್ನೊಂದು ಇಲ್ಲಿ ಒಂದು ಛತ್ರಿಯನ್ನು ಕೊಟ್ಟಿದ್ದಾರೆ. ಆ ಛತ್ರಿಯಲ್ಲಿ ಕೆಲವು ಅಕ್ಷರಗಳನ್ನು ಕೊಟ್ಟಿದ್ದಾರೆ. ಆ ಅಕ್ಷರಗಳನ್ನು ನಾವೇನು ಮಾಡಬೇಕಾಗುತ್ತೆ, ಸೇರಿಸಿ ಒಂದು ಪದವನ್ನಾಗಿ ರಚನೆ ಮಾಡಬೇಕಾಗುತ್ತೆ. ಬಾಳೆ, ಹೊಳೆ, ಬೆಳೆ, ಬಳೆ, ಮಳೆ, ಈ ಥರ ಇಲ್ಲಿ ಮೇಲೆ ಒಂದು ಪದ ಕೆಳಗಡೆ ಒಂದು ಪದ ಇವೆರಡನ್ನು ಸೇರಿಸಿ ಇಲ್ಲಿ ಖಾಲಿರ್ತಕ್ಕಂಥ ಬಾಕ್ಸ್ಗಳಲ್ಲಿ ನಾವು ಫಿಲ್ಮನ್ನು ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು. ಮತ್ತು ಇಲ್ಲಿ ನೀವು ರಚನೆ ಮಾಡಿರ್ತಕ್ಕಂಥ ಮಕ್ಕಳು ಇಲ್ಲಿ ಯಾವುದೋ ಒಂದು ಮಗು ಯಾವುದೋ ಒಂದು ಮಳೆ ಅಂತ ಒಂದು ಪದವನ್ನು ರಚನೆ ಮಾಡಿರ್ತದೆ. ಅದನ್ನು ಅವರ ಒಂದು ಪೋಷಕರ ಸಹಾಯದಿಂದ ಸ್ವಂತ ವಾಕ್ಯ ರಚನೆ ಮಾಡೋದಕ್ಕೆ ಏನು ಮಾಡಬೇಕಾಗುತ್ತೆ, ಸಹಾಯವನ್ನು ಪಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಪದ ಸೇರಿ ವಾಕ್ಯ. ಇಲ್ಲಿ ಹಲವಾರು ಪದಗಳನ್ನು ಸೇರಿಸಿದ್ದಾರೆ. ಆ ಪದಗಳನ್ನು ನೋಡಿ ನೀವೇನು ಮಾಡಬೇಕಾಗುತ್ತೆ, ಒಂದು ವಾಕ್ಯವನ್ನು ಮಾಡಬೇಕಾಗುತ್ತೆ. ಹಾಡೇನು ಮಾಡ್ತದೆ, ಅಥವಾ ಬೆಕ್ಕೇನು ಮಾಡ್ತದೆ, ದನ ಏನು ಮಾಡ್ತದೆ, ಕೋಳಿ ಏನು ಮಾಡ್ತದೆ, ಬಾತುಕೋಳಿ, ಮತ್ತು ಈ ಕಡೆ ಹಾಲು, ಮೊಟ್ಟೆ, ಇಲಿ, ಮನೆ, ಕಾಯುತ್ತೆ, ಹಿಡಿಯುತ್ತೆ, ಇಡುತ್ತದೆ, ಕೊಡುತ್ತದೆ. ಈಗ ಎಕ್ಸಾಂಪಲ್, ಕೋಳಿ ಮೊಟ್ಟೆ ಹಿಡಿಯುತ್ತದೆ, ಕೋಳಿ ಮೊಟ್ಟೆ ಇಡುತ್ತೆ, ನಾಯಿ ಮನೆ ಕಾಯುತ್ತೆ, ದನ ಹಾಲು ಕೊಡುತ್ತೆ, ಬೆಕ್ಕು ಇಲಿ ಹಿಡಿಯುತ್ತೆ. ಈ ಥರ ಪದಗಳನ್ನು ಸೇರಿಸಿ ವಾಕ್ಯವನ್ನು ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಇದನ್ನು ಸೇರಿಸಿ ಪದಗಳನ್ನು ಸೇರಿಸಿ ಇಲ್ಲಿ ಏನು ಮಾಡಬೇಕಾಗುತ್ತೆ, ವಾಕ್ಯವನ್ನು ರಚನೆಯನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟು ಚಟುವಟಿಕೆ 13 ಚಿತ್ರವಾಕ್ಯ. ಇಲ್ಲಿ ಉಲ್ಟಾ ಪಲ್ಟಾ ವಾಕ್ಯವನ್ನು ಕೊಟ್ಟಿದ್ದಾರೆ. ಅದನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಬೇಕಾಗುತ್ತೆ. ಮೇರಿ ಗಿಡಕ್ಕೆ ನೀರು ಹಾಕುತ್ತಿದ್ದಾಳೆ. ರವಿ ಒಂದು ಪುಸ್ತಕ ಓದುತ್ತಾನೆ. ಏನೋ ನೋಡಿ, ಈ ಥರ ಸರಿಯಾದ ಕ್ರಮದಲ್ಲಿ ವಾಕ್ಯವನ್ನು ಮಾಡಬೇಕಾಗುತ್ತೆ. ನಮ್ಮ ಮನೆ ಸುಂದರವಾಗಿದೆ, ಬೆಕ್ಕು ಹಾಲು ಕುಡಿಯುತ್ತದೆ, ಮರದಲ್ಲಿ ಹಕ್ಕಿ ಕುಳಿತಿದೆ, ಆಸಿಫ್ ಚೆಂಡಿನೊಂದಿಗೆ ಆಟ ಆಡುತ್ತಾನೆ. ಮತ್ತು 5 ವಾಕ್ಯಗಳನ್ನು ಉಕ್ತ ಲೇಖನದ ಮೂಲಕ ಇಲ್ಲಿ ಬರೀಬೇಕಾಗುತ್ತೆ, ಅಲ್ಲಿ ಕಲ್ತಿರತಕ್ಕಂಥದ್ದನ್ನು. ನೆಕ್ಸ್ಟು ಒಂದು ಸ್ಪ್ರೇ ಚಿತ್ರವನ್ನು ರಚನೆ ಮಾಡ್ತಕ್ಕಂಥದ್ದು. ನಮನ, ದವಸ, ಕಾಗೆ, ಗಿಳಿ ಯಾವುದಾದ್ರು ಒಂದು ಪದಕ್ಕೆ ಸ್ಪ್ರೇ ಚಿತ್ರವನ್ನು ಇಲ್ಲಿ ಮಕ್ಕಳು ರಚನೆಯನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ 20 ಪದಗಳನ್ನು ಉಕ್ತ ಲೇಖನದ ಮೂಲಕ ಇಲ್ಲಿ ಬರೆಸಬೇಕಾಗುತ್ತೆ. ಆ ಚಟುವಟಿಕೆ ಇರ್ತದೆ. ಹಂಗೆ ನೋಡಿ,
ನೀವು ನೋಡಿರ್ತಕ್ಕಂಥ ಯಾವ್ದಾದ್ರು ಊರುಗಳ ಹೆಸರನ್ನು ನೋಟ್ ಪುಸ್ತಕದಲ್ಲಿ ಬರೆಯಿರಿ. ಆ ಊರುಗಳ ಬಗ್ಗೆ ಹಿರಿಯರ ಸಹಾಯದಿಂದ ಕೇಳಿ ತಿಳಿಯಿರಿ. ನಿಮ್ಗೆ ಗೊತ್ತಿರತಕ್ಕಂಥ ಯಾವ್ದಾದ್ರು ಊರುಗಳ ಹೆಸರನ್ನು ಅಲ್ಲಿ ಮಕ್ಕಳು ಬರೀಬೇಕಾಗುತ್ತೆ. ಜೊತೆಗೆ ಅದ್ರ ಊರಿನ ಬಗ್ಗೆ ಹಿರಿಯರ ಸಹಾಯವನ್ನು ಪಡ್ಕೊಂಡು ಅದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಮತ್ತು ಇಲ್ಲೊಂದು ಚಿತ್ರವನ್ನು ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಇಲ್ಲಿ ರಾಜು ಅಂತ ಒಂದು ಹುಡುಗನ ಹೆಸರು, ಅಲ್ಲಿ ನೀರು ಹಾಕ್ತಿರ್ತಕ್ಕಂಥವಳನ್ನ ಗಿರಿಜಾ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಹೂವಿನ ಗಿಡ ಇದೆ, ನಾಯಿ ಇದೆ, ಮರ ಇದೆ, ನಾಯಿಗೆ ಊಟ ಹಾಕ್ತಾ ಇದ್ದಾನೆ ನೋಡಿ. ಇದನ್ನು ನೋಡಿ ಏನು ಮಾಡಬೇಕು, ಮಗು 4 ವಾಕ್ಯವನ್ನು ರಚನೆ ಮಾಡಬೇಕು. ಏನಾದರೂ 4 ವಾಕ್ಯವನ್ನು ಮಗು ರಚನೆಯನ್ನು ಮಾಡಬೇಕಾಗುತ್ತೆ. ಈ ಚಿತ್ರವನ್ನು ನೋಡಿ ಇಲ್ಲಿ ಅದನ್ನು ಬರಿಬೇಕಾಗುತ್ತೆ. ಇನ್ನು ನಮ್ಮ ಇಷ್ಟದ ಪುಸ್ತಕ ಚಟುವಟಿಕೆ ಹಳೆ 17 ಶಾಲಾ ಗ್ರಂಥಾಲಯದಲ್ಲಿ ಪುಸ್ತಕಗಳಲ್ಲಿ ಯಾವ್ದಾದ್ರು ನಿಮ್ಗೆ ಇಷ್ಟ ಆಗಿರ್ತಕ್ಕಂಥ 10 ಪುಸ್ತಕಗಳ ಹೆಸರನ್ನು ಇಲ್ಲಿ ಬರೀಬೇಕಾಗುತ್ತೆ ಈ ಒಂದು ಖಾಲಿ ಬಾಕ್ಸಲ್ಲಿ. ನಂತರ ಅವುಗಳಲ್ಲಿ ಒಂದು ಪುಸ್ತಕವನ್ನು ಓದಿರಿ. ನೀವು ಓದಿದ ಪುಸ್ತಕದ ಬಗ್ಗೆ ತರಗತಿಯಲ್ಲಿ ಹಂಚಿಕೊಳ್ಳಿರಿ. ನಿಮ್ಗೆ 10 ಪುಸ್ತಕ ಹೆಸರು ಬರೆದಿರ್ತೀರಲ್ಲ, ಅದರಲ್ಲಿ ಯಾವ್ದಾದ್ರು ಒಂದು ಪುಸ್ತಕದ ಬಗ್ಗೆ ಕ್ಲಾಸಲ್ಲಿ ಹೇಳಬೇಕಾಗತ್ತೆ. ಕೇಳಿ ಬರೆದ ಕತೆ, ಯಾವುದಾದ್ರು ಒಂದು ಸರಳ ಪರಿಚಿತ ಕಥೆಯನ್ನು ಆಲಿಸಬೇಕು. ಅದಕ್ಕೆ ಕೇಳಿಸ್ಕೋಬೇಕು. ಯಾವ್ದಾದ್ರು ಹೇಳಿರ್ತಕ್ಕಂಥ ಕಥೆಯನ್ನು ಕೇಳಿ ಆ ಕಥೆಯನ್ನು ಇಲ್ಲಿ ಬರೀಬೇಕಾಗುತ್ತೆ. ಇದು ಚಟುವಟಿಕೆ 18. ಸರಳ ಕಥೆಗಳನ್ನು ಸಂಗ್ರಹಿಸಿ ಓದಿ. ನೀವು ಓದಿದ ಕಥೆಯನ್ನು ಮನೆಯಲ್ಲಿ ಹೇಳಿ ಅಂತೇಳಿ. ಇಷ್ಟು ಈ ಒಂದು 2ನೇ ತರಗತಿಯ ಚಟುವಟಿಕೆಯ ಹಾಳೆಯ ಮಾಹಿತಿಗಳು ಆಗಿರ್ತದೆ. ಇನ್ನೇನಾದರೂ ಇದಕ್ಕೆ ಸಂಬಂಧಪಟ್ಟಂಗೆ ನಿಮಗೇನಾದರೂ ಕೇಳಬೇಕು ಅನಿಸಿದ್ರೆ ಅಥವಾ ಬೇರೆ ಯಾವ್ದಾದ್ರು ಚಟುವಟಿಕೆ ಹಾಳೆಯನ್ನು ಎಕ್ಸ್ಪ್ಲೇನ್ ಮಾಡಬೇಕು ಅಂತಾರೆ ದಯವಿಟ್ಟು ಕಮೆಂಟನ್ನು ಮಾಡಿ. ಕಮೆಂಟನ್ನು ಮಾಡಿದಾಗ ನಾನು ಕೂಡ ಆ ಚಟುವಟಿಕೆ ಹಾಳೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.